ಸದ್ಯ ಮದುವೆ ಮತ್ತು ಜಾತ್ರೆಗಳ ಹಂಗಾಮು ಬರದಿಂದ ಸಾಗುತ್ತಿರುವಾಗಲೇ ಅಡುಗೆ ಮನೆಯ ಅತ್ಯವಶ್ಯಕ ವಸ್ತುವಾದಂತಹ ಮಿರ್ಚಿಯ ಬೆಲೆ ಏರಿಕೆಯಾಗಿದೆ. ಸಾಮಾನ್ಯ ಜನರನ್ನ ಕಂಗಾಲಾಗಿಸಿದೆ. ಹುಬ್ಬಳ್ಳಿ, ಹಾವೇರಿ ಸೇರಿದಂತೆ ವಿವಿಧ ಗ್ರಾಮೀಣ ಪ್ರದೇಶಗಳಿಂದ ಮಾರುಕಟ್ಟೆಗೆ ಮೆಣಸಿನಕಾಯಿ ಪೂರೈಕೆ ನಡೆಯುತ್ತಿದ್ದರೂ ಹೊಸ ಬೆಳೆ ಕಡಿಮೆ ಇರುವುದರಿಂದ ದರಗಳು ಭಾರೀ ಏರಿಕೆಯಾಗಿವೆ. ಕಳೆದ ವರ್ಷ ಹೋಲಿಕೆಯಲ್ಲಿ ಈ ಬಾರಿ ಮಿರ್ಚಿಯ ಬೆಲೆ ನೇರವಾಗಿ ಪ್ರತಿ ಕಿಲೋಗೆ 450 ರಿಂದ 500 ರೂಪಾಯಿವರೆಗೆ ತಲುಪಿದೆ. ಇದರಿಂದ ಗೃಹಿಣಿಯರ ಮಾಸಿಕ ಬಜೆಟ್ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು, ದಿನನಿತ್ಯದ ಅಡುಗೆಯಲ್ಲಿ ಖಾರದ ಬಳಕೆಯನ್ನು ಕೂಡ ಎಚ್ಚರಿಕೆಯಿಂದ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮೆಣಸಿನಕಾಯಿ ಬೆಳೆಗಾರರ ರೋಹಿತ್ ಗವಳಿ ಅವರ ಹೇಳಿಕೆಯಂತೆ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಿಂದ ಮಿರ್ಚಿ ಆಮದು ಆಗುತ್ತಿದ್ದರೂ ಕರ್ನಾಟಕದ ಸಂಕೇಶ್ವರ, ಅನ್ನಿಗೇರಿ ಹಾಗೂ ಹುನಗುಂದ ಪ್ರದೇಶಗಳಲ್ಲಿ ಅದರ ವಿಶಿಷ್ಟ ರುಚಿಯ ಕಾರಣದಿಂದ ಹೆಚ್ಚಿನ ಬೇಡಿಕೆ ಇದೆ. ಆದರೆ ಈ ವರ್ಷ ಅತಿವೃಷ್ಟಿ ಮತ್ತು ಹವಾಮಾನ ವೈಪರೀತ್ಯದಿಂದ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ. ಎಕರೆಗೆ 10 ಚೀಲಗಳ ಉತ್ಪಾದನೆ ನಿರೀಕ್ಷಿಸಿದ್ದ ಪ್ರದೇಶಗಳಲ್ಲಿ ಮಳೆಯ ಪರಿಣಾಮವಾಗಿ ಕೇವಲ 5 ಚೀಲಗಳಷ್ಟೇ ಲಭ್ಯವಾಗಿದೆ. ಉತ್ಪಾದನೆಯಲ್ಲಿ ಸಂಭವಿಸಿದ ಈ ಸುಮಾರು 50% ಇಳಿಕೆ ಹಾಗೂ ಬೆಳೆ ಪ್ರದೇಶ ಕಡಿಮೆಯಾಗಿರುವುದು ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿಯ ಕೊರತೆಗೆ ಕಾರಣವಾಗಿದೆ. ದರ ಏರಿಕೆಗೆ ನೇರ ಪರಿಣಾಮ ಬೀರಿದೆ. ಮಾರುಕಟ್ಟೆ ವ್ಯಾಪಾರಿಗಳ ಪ್ರಕಾರ ಕಳೆದ ವರ್ಷ ಮಿರ್ಚಿಯ ದಾಖಲೆಯ ಉತ್ಪಾದನೆಯಿಂದ ದರಗಳು ಕುಸಿದಿದ್ದವು ಮತ್ತು ಇದರಿಂದ ರೈತರಿಗೆ ದೊಡ್ಡ ನಷ್ಟವಾಗಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ಸಂಪೂರ್ಣ ವಿರುದ್ಧವಾಗಿದ್ದು, ಅವುಗಳು ಕಡಿಮೆಯಾದ ಕಾರಣ ಖಾರ ಹಾಗೂ ಬ್ಯಾಡಗಿ ಮಿರ್ಚಿಯ ದರಗಳು ಭಾರಿಯಾಗಿ ಏರಿವೆ. ಮುಂದಿನ 3-4 ತಿಂಗಳುಗಳವರೆಗೆ ಈ ದರಗಳು ಹೆಚ್ಚಾಗಿಯೇ ಉಳಿಯುವ ಸಾಧ್ಯತೆ ಇದ್ದು, ಬೇಡಿಕೆ ಇನ್ನಷ್ಟು ಹೆಚ್ಚಾದರೆ ಬೆಲೆ ಏರಿಕೆಯ ತೀವ್ರತೆ ಮತ್ತಷ್ಟು ಹೆಚ್ಚಬಹುದು ಎಂಬ ಅಂದಾಜು ವ್ಯಕ್ತವಾಗಿದೆ. ಹಬ್ಬ ಸಮಾರಂಭಗಳ ಸಂಭ್ರಮದ ನಡುವೆ ಮಿರ್ಚಿಯ ದುಬಾರಿ ಬೆಲೆ ಸಾಮಾನ್ಯ ಜನರ ಬದುಕಿಗೆ ಬಿಸಿ ತಟ್ಟಿಸಿದೆ. ಈ ದರ ಏರಿಕೆಯ ಪರಿಣಾಮ ಮಸಾಲಾ ಉದ್ಯಮದ ಮೇಲೂ ಸ್ಪಷ್ಟವಾಗಿ ಕಾಣುತ್ತಿದ್ದು, ಅನೇಕ ಸಣ್ಣ ಹಾಗೂ ದೊಡ್ಡ ಮಸಾಲಾ ತಯಾರಕರು ಕಚ್ಚಾ ವಸ್ತು ಖರೀದಿಯಲ್ಲಿ ಎಚ್ಚರಿಕೆಯ ನಡೆ ಅನುಸರಿಸುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಮಿರ್ಚಿಯ ಕೊರತೆ ತೀವ್ರವಾಗುತ್ತಿರುವುದರಿಂದ ಕಾಳಾ ಬಜಾರಿನ ಭೀತಿ ಕೂಡ ಎದುರಾಗಿದ್ದು, ಗ್ರಾಮೀಣ ಭಾಗದ ಗೋದಾಮುಗಳು ಮತ್ತು ಸಂಗ್ರಹ ಕೇಂದ್ರಗಳ ಮೇಲೆ ವ್ಯಾಪಾರಿಗಳ ವಿಶೇಷ ನಿಗಾ ಇದೆ. ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹಾಗೂ ಹೊಸ ಬೆಳಗಿನ ಗುಣಮಟ್ಟ ಹೇಗಿರುತ್ತದೆ ಎಂಬುದರ ಮೇಲೆಯೇ ಮಿರ್ಚಿಯ ಬೆಲೆ ನಿರ್ಧಾರವಾಗಲಿದ್ದು, ಅದುವರೆಗೆ ಗೃಹಿಣಿಯರಿಗೆ ಖಾರದ ಬಳಕೆಯಲ್ಲಿ ಮಿತವ್ಯಯ ಮಾಡುವುದು ಅನಿವಾರ್ಯವಾಗಿದೆ. आमचा माल ओबळीना येते, बॅडगीना येते, हवेरीना येते आणि आजूबाजू खेड्याना भरतो आम्ही माल. शेतकरीकडे जाऊन ते टाइमला काय पीक लई होती, ते म्हणून रेट कमी होता. मिरचीच्या 150 होता, 180 होता, 200 होता. या टाइमला काय अर्धा पीक आलाय. पाऊस जास्त झाला म्हणून काय मिरचीचे पीक बाद झाली अर्धी. ते म्हणून शेतकरी काय 10 पोती होताना जगा 2 पोती झाले. ते म्हणून मिरची महाग झाली. ते म्हणून 400-500 आता आहे, पर तात्पुरती. आता नंतर काय मग वाढणार रेट. 500-600 पर्यंत जाणार प्युअर बॅडगे. आता गावाला जो निघतात ते बॅडगी नव्हे, बॅडगी म्हणून निघतात ते डुप्लिकेट असतात, तिकट मारताय. काय म्हटलं कमी कमी नाही म्हटलं परत 2-2.5 महिने राहील. कमी होताना चान्स कमी, 80% कमी होताना चान्स कमी आहे. काय 20% काय जास्तच होणार. 80% जास्त होणार, 20% कमी होणार. पीक लई कमी आहे. 10 पोती होताना जगा 2 पोती आली खाली. आमची हुबळी साईड कुंदगड, अन्नीगिरी, नवलगुण, नरगुण, हवेरी पर्यंत आहे, बॅडगी पर्यंत. आमच्या आजूबाजू जो शेतकरी एरिया आहे सगळा एरिया कमी आहे पीक, ते म्हणून जरा महाग होणार मिरची. गुजरातची मिरची काय सर आले तर बी काय ते मिरची बॅडगी सारखा होत नाही. आमची चव आता येत नाही, ते क्वालिटी वेगळीच होते. आमची जे कर्नाटकची मिरची काय आहे चवीला येते, ते म्हणून ते महाग असते. ते मिरची काय तुम्ही घेतल्या तर बी असला क्वालिटी येत नाही खायला. संकेश्वरी मिरची खायला चांगली येते, ते बी जरा पीक कमी आहे म्हणून ते बी रेट महाग आहे. माझे नाव रोहित गवळी. विनोद कुलकर्णी, MM न्यूज, बेळगावी. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास. अमरकॉन में खुशियां हैं पास. अमरकॉन. अमरकॉन कलेक्शन, खड़े बाजार, बेलगाम.